ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ನಿರ್ಮಾಪಕ ಭರತ್ಗೆ ದರ್ಶನ್ರಿಂದ ಜೀವ ಬೆದರಿಕೆಯ ಆರೋಪ ಇದು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸಿನಿಮಾದ ನಿರ್ಮಾಪಕ ಭರತ್ ಸಿನಿಮಾ ಕಂಪ್ಲೀಟ್ ಮಾಡುವಂತೆ ದರ್ಶನ್ ಬೆದರಿಸಿದ್ರಂತೆ. ಇಲ್ಲದೆ ಇದ್ರೆ ನೀನ್ ಭೂಮಿ ಮೇಲೆ ಇರಲ್ಲ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರಂತೆ. ದರ್ಶನ್ ಹಾಗೂ ಭರತ್ ಮಾತನಾಡಿದ್ದಂತಹ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಇದು ವೈರಲ್ ಆಗ್ತಾ ಇದ್ದ ಹಾಗೆ ಈಗ ಅಭಿಮಾನಿಗಳಿಂದ ಭರತ್ಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆಯಂತೆ. ಹೀಗಾಗಿ ರಕ್ಷಣೆಗಾಗಿ ನಿರ್ಮಾಪಕ ಭರತ್ ಪೊಲೀಸರ ಮೊರೆಯನ್ನ ಹೋಗಿದ್ದಾರೆ. ದೂರನ್ನ ನೀಡಿದ್ದು ನಾಳೆ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ಗೆ ಈಗ ಮತ್ತೊಂದು ಆರೋಪ ಅವರ ವಿರುದ್ಧ ಕೇಳಿ ಬರ್ತಾ ಇರೋದು. ಸಿನಿಮಾ ಒಂದರ ಶೂಟಿಂಗ್ ಕಂಪ್ಲೀಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಪಕರಾಗಿರುವಂತಹ ಭರತ್ಗೆ ನಟ ದರ್ಶನ್ ಆವಾಜನ್ನ ಹಾಕಿದ್ದಾರೆ, ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಆ ಸಿನಿಮಾದ ಮುಹೂರ್ತದ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಭಾಗಿಯಾಗಿದ್ದಂತಹ ದೃಶ್ಯ ನೀವೀಗ ಗಮನಿಸ್ತಾ ಇರೋದು. ಅದಾದ ನಂತರನೇ ನಿರ್ಮಾಪಕ ಭರತ್ಗೆ ದರ್ಶನ್ ಅವರು ಬೆದರಿಕೆ ಹಾಕಿದ್ರು ಅನ್ನುವಂತಹ ಆರೋಪವನ್ನ ನಿರ್ಮಾಪಕ ಭರತ್ ಮಾಡಿದ್ದು ಆಡಿಯೋ ವೈರಲ್ ಆಗಿತ್ತು. ಈಗ ಅಭಿಮಾನಿಗಳು ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ನಿರ್ಮಾಪಕ ಭರತ್ಗೆ ಬೆದರಿಕೆಯನ್ನ ಹಾಕ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಿರ್ಮಾಪಕ ಭರತ್ ಅವರನ್ನ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ದರ್ಶನ್ ಅವರು ಬಂಧನ ಆದ ನಂತರದಲ್ಲಿ ಒಂದಷ್ಟು ಹಳೆಯ ಕೇಸ್ಗಳೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಯಾಕೆಂದರೆ ತಮಗಾದಂಥ ಜೀವ ಬೆದರಿಕೆ ವಿಚಾರವಾಗಿ ಮಾತಾಡೋಕ್ಕೆ ನಮ್ಮ ಜೊತೆ ಭರತ್ ಗೌಡ್ರು ಅಂದರೆ ನಿರ್ಮಾಪಕರಾಗಿ ಆಗಷ್ಟೇ ಒಂದಷ್ಟು ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ರು. ಸೊ ನಮ್ಮ ಜೊತೆಗಿದ್ದಾರೆ. ಯಾವ ವಿಚಾರವಾಗಿ ಜೀವ ಬೆದರಿಕೆಯನ್ನು ಹಾಕಿದ್ರು ಅಂತ ಮಾತಾಡ್ತೋಣ. ನಮಸ್ತೆ ಭರತ್ ಅವರೇ. ಒಂದು ಹಳೆಯ ವಿಚಾರ, ಯಾಕೆಂದರೆ ದರ್ಶನ್ ಅವರು ಕೊಲೆ ಪ್ರಕರಣದ ಕಾಣ್ತಿರೋಂಥದ್ದು, ಯಾವ ವಿಚಾರವಾಗಿ ದರ್ಶನ್ ಅವರು ಜೀವ ಬೆದರಿಕೆ ಹಾಕಿದ್ರು ಅಂತ? ನಾನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೆ. ಆ ಸಿನಿಮಾ ಮಾಡಬೇಕಾದಾಗ ದರ್ಶನ್ ಸರ್ ಎಲ್ಲ ಥರ ಸಪೋರ್ಟಿಗೆ ನಿಂತಿದ್ರು ನಮಗೆ. ಯಾಕಂದರೆ ಆ ಹೀರೋ ತುಂಬ ಬೇಕಾದವನು ಅವ್ರಿಗೆ. ಆ ಹೀರೋ ಕಡೆಯಿಂದ ಅವರೆಲ್ಲ ಮಾತಾಡ್ತಾಯಿದ್ರು, ಈ ಸಿನಿಮಾ ಮಾಡ್ತೀನಿ ನಾನು ನಿನಗೆ ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ನಂಗೆ ಸ್ವಲ್ಪ ಫೈನಾನ್ಷಿಯಲ್ ತೊಂದರೆ ಆದಾಗ ಫೈನಾನ್ಸ್ ಮಾಡಿಸ್ತೀನಿ ಅಂತ ಅಂದರು. ಬಟ್ ಮಾಡಿಸ್ಲಿಲ್ಲ, ಅದು ಫೈನಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ರು ಅಷ್ಟೇ. ಅಲ್ಲಿಂದ ಶುರು ಆಗಿದ್ದು. ನೀನು ಸಿನಿಮಾ ಮುಗಿಸ್ತಾ ಇದ್ರೆ ನಿನ್ನ ಭೂಮಿ ಮೇಲೆ ಇಲ್ದೇ ಇರಂಗೆ ಮಾಡ್ತೀನಿ ಅಂತ ಹೇಳಿ ಆ ಹೀರೋ ನಮಗೆ ಫೋನ್ ಮಾಡಿಸಿದ್ರು. ಅಲ್ಲಿಂದ ಶುರು ಆಗಿದ್ದು. ಅದಾದಮೇಲೆ ನವಂಬರ್ 19ನೇ ತಾರೀಕು 2021 ಆ ಟೈಮಲ್ಲಿ ಏನು ಮಾಡಿದ್ರು, ನನಗೆ ಕ್ರಾಂತಿ ಶೂಟಿಂಗ್ ನಡೀತಾಯಿತ್ತು ಇಲ್ಲಿ ಟೊರಿನೋ ಫ್ಯಾಕ್ಟ್ರಿ ಅಂತ ಇದೆ RR ನಗರ್ ಗೇಟ್ ಹತ್ರ. ಅಲ್ಲಿ ಕರ್ಸ್ಕೊಂಡ್ರು. ಹಿಂದಿನ ದಿವಸ 18th ನವಂಬರ್ ನಂಗೆ ಫೋನ್ ಮಾಡಿ, ಫೋನಲ್ಲೆಲ್ಲ ಮಾತಾಡೋದು ಬೇಡ ನೀನು ಡೈರೆಕ್ಟಾಗಿ ಬಾ ಅಂತೇಳಿ ಫೋನ್ ಮಾಡಿ ಕರ್ಸ್ಕೊಂಡ್ರು. ಅಲ್ಲಿ ಕರ್ಸ್ಕೊಂಡ್ಮೇಲೆ ಅಲ್ಲಿ ಬೇರೆ ಥರ ಆಯಿತು. ನನಗೆ NOC ಕೊಡು ಅಂತ ಹೇಳಿ ಒತ್ತಾಯ ಮಾಡಿದ್ರು. ನಾನಿಲ್ಲ, ನನ್ನ ಕಾಸು ಸೆಟ್ಲ್ ಮಾಡಿಬಿಡಿ, ನಾನು ಮಾಡ್ತೀನಿ, NOC ಸೈನ್ ಮಾಡ್ತೀನಿ, ಇಲ್ಲಾಂದರೆ ನಾನು ಡಿಸೆಂಬರ್ 5ರಿಂದ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡೋನು ಗ್ಯಾರಂಟಿ ಅಂತ ಹೇಳಿದೆ. ದರ್ಶನ್ ಸರ್ ಹೇಳಿದ್ರು, ಅವ್ರು ಯಾರೋ ಒಬ್ಬರು ಇದ್ದಾರೆ ಇವರು ಅಂತ ಹೇಳಿದ್ರು, ಇನ್ವೆಸ್ಟ್ರ್ ಇದ್ದಾರೆ ಅಂತ. ಆ ಇನ್ವೆಸ್ಟ್ರ್ ಬಂದು ಅವನು ಫ್ರಾಡು. ನನಗೆ ಗೊತ್ತಿತ್ತು, ಯಾಕಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಲಿಂಕ್ ಅಂತ ಇರುತ್ತೆ. ನಿಮ್ಗೊಂದು ಲಿಂಕ್ ಇರುತ್ತೆ, ನನಗೊಂದು ಲಿಂಕ್ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಲಿಂಕ್ ಇರುತ್ತೆ. ಅದೇ ಲಿಂಕಲ್ಲಿ ನಾನು ಕೇಳಿದೆ, ಎಲ್ಲಿ ಚಾಲುಕ್ಯ ಹೋಟೆಲ್ ಪಕ್ಕ ಯಾವುದೋ ಒಂದು ಹೈ ಪಾಯಿಂಟ್ ಅಂತ ಇದೆ. ಹೈ ಪಾಯಿಂಟಲ್ಲಿ 2nd ಫ್ಲೋರಲ್ಲೇನೋ ಆಫೀಸ್, 2nd or 3rd ಫ್ಲೋರಲ್ಲಿ ಆಫೀಸ್ ಇದೆ ಅಂತ ಹೇಳಿದ್ದ. ಅಲ್ಲಿ ಇರಲಿಲ್ಲ. ಸೊ ವಿತೌಟ್ ನೋಯಿಂಗ್ ದ ಪರ್ಸನ್ ಹೌ ಕ್ಯಾನ್ ಐ ಸೈನ್ ದ ಅಗ್ರಿಮೆಂಟ್ ಅಂತ ನಾನು ಡೈರೆಕ್ಟಾಗಿ ಕೇಳಿದೆ ಅವ್ರಿಗೆ, ಯಾರಿಗೆ, ನಮ್ಮ ಹೀರೋ ಆದವ್ರಿಗೆ. ಅದನ್ನು ಅವ್ರು ಡೈರೆಕ್ಟ್ರಿಗೆ ಹೇಳಿದ್ರು. ಡೈರೆಕ್ಟ್ರು ಮತ್ತು ಹೀರೋ ಸೇರ್ಕೊಂಡು ನನ್ನ ಮೇಲೆ ಸ್ವಲ್ಪ ದರ್ಶನ್ ಅವ್ರ ಹತ್ರ ಹೇಳಿ, ದರ್ಶನ್ ಸರ್ ಹತ್ರ ನನಗೆ ಫೋನ್ ಮಾಡಿಸಿ ಕರೆಸ್ಕೊಂಡು ಅಲ್ಲಿಂದ ಬೆದರಿಕೆ ಶುರುವಾಗಿತ್ತು. ಇವಾಗ ಒಂದು ಡಾಕ್ಯುಮೆಂಟು ನಾವು ಇದರಲ್ಲಿ ನಮ್ಮ ಬೀರಲ್ಲಿ ಅಥವಾ ವಾರ್ಡ್ರೋಬಲ್ಲಿ ಇಟ್ಟಿರ್ತೀವಿ. ಅದನ್ನು ನಾವು ಯಾವಾಗಲೂ ನೋಡ್ಕೊಂಡು ಇರೋಕ್ಕಾಗಲ್ಲ. ನಾನು ರೀಸೆಂಟಾಗಿ ಏನಕ್ಕೋ ನೋಡೋಕ್ಕೆ ಹೋದೆ. ಅದರಲ್ಲಿ ನಂದು ಇದ್ರದ್ದು ಇಟ್ಟಿದ್ದೆ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮದು ಫಿಲಮ್ ಚೇಂಬರಲ್ಲಿ ರಿಜಿಸ್ಟರ್ ಮಾಡಿರೋ ಡೇಟ್ ಇದೆ. ಅದು ರಿನ್ಯೂವಲ್ ಮಾಡ್ಕೊಳ್ಳೋದು. ಯಾಕಂದರೆ ಆ ಟೈಟ್ಲು ಕೇಸ್ ನಡೀತಾ ಇರೋದ್ರಿಂದ ಆ ಟೈಟ್ಲು ನನ್ನ ಹೆಸರಲ್ಲೇ ಇರಬೇಕಿನ್ನ. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅವರೇನೆ, ಆ ಹೀರೋ ಏನಿದ್ದಾರೋ ಅವರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಅದರಿಂದ ನಾನು ನೋಡೋಕ್ಕೆ ಹೋದೆ. ಈಗ ಮೊನ್ನೆ 10th ಇತ್ತು ಕೇಸು, ಜೂನ್ 10th. ಅದು ನೋಡೋಕ್ಕೆ ಹೋದಾಗ ಗೊತ್ತಾಯಿತು ಯಾರೋ ಕಳ್ತನ ಮಾಡಿದ್ದಾರೆ ಅಂತ. ಮನೆಗೆ ಗೊತ್ತೇ ಇಲ್ಲ ಆಗಿದ್ದು ಕಳ್ತನ ಆಗಿರೋಂಥ. ನನಗೆ ಗೊತ್ತೇ ಇಲ್ಲ, ಯಾಕಂದರೆ ಬೇರೆ ಇನ್ನೇನು ಡಾಕ್ಯುಮೆಂಟ್ಸ್ ಹೋಗಿಲ್ಲ, ಮನೇಲಿ ಒಡವೆ ಇದ್ದಿದ್ದು ಏನೂ ಹೋಗಿಲ್ಲ. ಜಸ್ಟ್ ಆ ಫೈಲ್, ನನ್ನ ಸಿನಿಮಾದೇನು ಒಂದು ಬ್ಯಾಗ್ ಥರ ಮಾಡಿಟ್ಟಿದ್ದೆ, ಅದನ್ನು ಆ ಬ್ಯಾಗ್ ಮಾತ್ರ ಕಳ್ತನ ಆಗಿದೆ. ಕೊನೆಗೂ ನೀವು NOC ಕೊಟ್ಟಿಲ್ಲ, ಅವರು ದುಡ್ಡು ವಾಪಸ್ ಕೊಟ್ಟಿಲ್ಲ? ಇಲ್ಲ, ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ನನ್ನ ಹತ್ರ ಇನ್ನೂ ದಾಖಲೆಗಳಿದೆ. ಯಾಕಂದ್ರೆ ನಾನು NOC ಕೊಟ್ಟಾಗ ಅವ್ರ ಹತ್ರ ಏನಾದ್ರು ಪ್ರೂಫ್ ಇರಬೇಕು. ಏನೇ ಇದ್ರು ನಂದು ಯಾವುದು ತಲೆ ಹಿಡ್ದು ತಂದಿರೋ ದುಡ್ಡುಗಳಲ್ಲ. ನನಗೆ ಅವರು ಅಕೌಂಟ್ ಥ್ರೂ ಕೊಟ್ಟರು ಅಕೌಂಟ್ ಥ್ರೂ ಇಸ್ಕೋತೀನಿ, ಕ್ಯಾಶ್ ಕೊಟ್ಟರು ಕ್ಯಾಶ್ ಇಸ್ಕೋತೀನಿ ಅಂತ ಡೇ 1 ಹೇಳಿದ್ದೆ,
ಇವತ್ತು ಹೇಳ್ತೀನಿ. ಬಟ್ ಇವಾಗ ಸೆಟ್ಲಾಗಲ್ಲ, ಅದು ನನಗೆ ಗೊತ್ತು, ಅದನ್ನು ಬಿಟ್ಬಿಟ್ಟಿದ್ದೀನಿ. ಈಗ ನನ್ನ ಸೆಕ್ಯೂರಿಟಿಗೋಸ್ಕರ ನಾನು ಕಂಪ್ಲೇಂಟ್ ಕೊಡ್ತಾರೆ. ಯಾಕಂದರೆ ಅವರ ಅಭಿಮಾನಿಗಳು ಒಂದಷ್ಟು ಜನ ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ, ಹಿಂಗೆ ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅಂತ. ಅದು ಹಳೆ ಆಡಿಯೋ ವೈರಲ್ ಆದರೆ ನಾನೇನು ಮಾಡೋಕ್ಕಾಗಲ್ಲ. ಅದು ಕೊನೆಯದಾಗಿ ಜೀವ ಬೆದರಿಕೆ ವಿಚಾರವಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಏನಾದ್ರು ಕೊಟ್ಟಿದ್ರೆ ಅಥವಾ ಕೊಡೋಕೆ ಹೋಗ್ತಿದ್ರೆ ಯಾವಾಗ ಹೋಗ್ತೀರಾ ಅಂತ? ಸರ್ ಕೊಟ್ಟಿದ್ದೀನಿ, ಆಲ್ರೆಡಿ ಕೊಟ್ಟಿದ್ದೀನಿ. ಅದು ಕೋರ್ಟಿಂದ FIR ಮಾಡ್ಸೋಕ್ಕೆ ಹೇಳಿದ್ದಾರೆ. ಜೀವ ಬೆದರಿಕೆ ಇರೋದ್ರಿಂದ ನನಗೆ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅದು ಕೋರ್ಟಿಂದ ಮೋಸ್ಟ್ಲಿ ನಾಳೆ ಕೋರ್ಟಿಂದ ನನಗೆ ಆರ್ಡರ್ಸ್ ಬರುತ್ತೆ, FIR ಆಗುತ್ತೆ. ಸೊ ಇದಿಷ್ಟು ಭರತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.